ಮಾಡ್ತೀನಿ ನಿಮ್ಮನ್ನ ಹಾಯ್ ಮಾಡಿ ಒಂದು ವಾಶ್ ಮಾಡ್ತೀವಿ. ಸೊ ಇದೊಂದು ಕಲೆಕ್ಟ್ ಮಾಡಿ ಇಲ್ಲ ಹಿಂಗೆ ಅಪ್ಲೋಡ್ ಮಾಡ್ತೀನಿ. ಬೇಡ ಬಿಡಿ ನಿಮ್ಮನ್ನ ಹಾಕ್ತೀನಿ ಇದಕ್ಕಾದ್ರೂ ನೋಡಿ ಲೈಕ್ ಮಾಡಿ. ಗೊತ್ತಿರೋರ ಹತ್ರ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಂಕಿತಾ ಶಶಿಗೌಡ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನು ಇವತ್ತು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಸ್ವಲ್ಪ ಇವತ್ತು ಶಾಪಿಂಗ್ ಹೋಗೋದಿದೆ. ನಮ್ಮದು ಆ್ಯನಿವರ್ಸರಿ ಇರೋದ್ರಿಂದ ನಾನು ಶಶಿಗೆ ಬಟ್ಟೆ ತಗೊಡ್ತಾ ಇದ್ದೀನಿ. ಸೊ ಅವರು ಯಾವ ಥರ ತಗೊತಾರೆ ನಾನು ಈ ವ್ಲಾಗಲ್ಲಿ ಹೇಳ್ತೀನಿ. ಸೊ ಬನ್ನಿ ನೋಡೋಣ. ಗಾಯ್ಸ್ ಇಲ್ಲಿ ಇರಲಿಲ್ಲ. ಸೊ ನೆಕ್ಸ್ಟ್ ಇವಾಗ ಫಸ್ಟು ಶಶಿಗೆ ತಗೊಳ್ಳೋಣ ಅಂತ ನಾವು ರೆಗ್ಯುಲರ್ ಎಲ್ಲಿ ತೊಗೊತೀವೋ ಆ ಶಾಪ್ಗೆ ಹೋಗ್ತಾ ಇದ್ದೀವಿ. ಶಶಿ ಅವ್ರಿಗೆ ಫಸ್ಟ್ ತೊಗೊತೀವಿ. ನೆಕ್ಸ್ಟು ನಮಗೆ ಹೇಳಿದ್ದಾರೆ ಅಲ್ಲೊಂದು ಶಾಪ್ ಇದೆ, ಅಲ್ಲಿಗೆ ಹೋಗಿ ನೋಡೋಣ ಕಲೆಕ್ಷನ್ ಸಿಗುತ್ತೋ ಅಂತ. ನಮ್ಮ ಲಕ್ಕಿ ಏನಾದರೂ ಇದ್ದರೆ ಆ ಡ್ರೆಸ್ ಸಿಗುತ್ತೆ ನನಗೆ. ನಾನು ಅಂದ್ಕೊಂಡಿದ್ದೀನಿ ಅದೇ ಥರ ತೊಗೋಬೇಕು ಅಂತ. ಶಶಿ ಅವ್ರಿಗೆ ತಗೊಳಕ್ಕೆ ಬಂದಿದ್ದೀವಿ. ಬನ್ನಿ ಅವ್ರು ಯಾವ ಥರ ತಗೊತಾರೆ ನೋಡ್ತಿದ್ದಾರೆ ಇವರು ಯಾವ ಥರ ತಗೋಬೇಕು ಅಂತ. ಗಾಯ್ಸ್ ನಾವು ಇಷ್ಟಪಟ್ಟಿದ್ದಂಗೆ ಇಲ್ಲಿ ಸಿಗ್ತಾ ಇರಲಿಲ್ಲ. ಸ್ವಲ್ಪ ಬೇಜಾರಾಗ್ತಿತ್ತು ನನಗೆ ಕುರ್ತಾ ಟೈಪಲ್ಲಿ ಬೇಕಿತ್ತು. ಸೊ ಇಲ್ಲಿ ಕುರ್ತಾ ಟೈಪ್ ಇರಲಿಲ್ಲ, ಹಾಗಾಗಿ ಮಾಮೂಲಿ ಶರ್ಟ್ನೇ ತಕ್ಕೊಡ್ತಾ ಇದ್ದೀನಿ. ಬೇರೆ ಟೈಪ್ ಅದೇ ಕುರ್ತಾ ಟೈಪಲ್ಲಿ ಬೇಕಿತ್ತು ನಮಗೆ. ಕುರ್ತಾ ಟೈಪಲ್ಲಿ ನೋಡಿ ನಮ್ಮ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮನ್ನ ಹಾಯ್ ಮಾಡಿ ಒಂದು ವಾಶ್ ಮಾಡ್ತೀವಿ. ಸೊ ಇದೊಂದು ಕಲೆಕ್ಟ್ ಮಾಡ್ಕೊಂಡ್ವಿ. ಇಷ್ಟ ಆಗಲಿಲ್ಲ, ಬಟ್ ಇಲ್ಲಿ ಡೈಲಿ ಯೂಸ್ಗೆ ಆಫೀಸ್ಗೆ ಹೋಗೋಕ್ಕೆಲ್ಲ ಆಗುತ್ತೆ ಅಂತ ತಗೊಂಡೆ. ಸೊ ಹಾಗೆ ಒಂದು ಜೀನ್ಸ್ ಪ್ಯಾಂಟ್ನ ಕೂಡ ತಗೊಂಡೆ. ಇವ್ರಿಗೆ ಪ್ಯಾಂಟ್ ಯಾವುದು ಸೆಟ್ ಆಗ್ತಿರಲಿಲ್ಲ. ಸೊ ಫೈನಲಿ ಇದನ್ನು ಸೆಲೆಕ್ಟ್ ಮಾಡಿದ್ದಾರೆ. ಹೇಳಿ ಎಡಿಟ್ ಮಾಡಿ ಇಲ್ಲ ಹಿಂಗೆ ಅಪ್ಲೋಡ್ ಮಾಡ್ತೀನಿ. ಬೇಡ ಬಿಡಿ ನಿಮ್ಮನ್ನ ಹಾಕ್ತೀನಿ ಇದಕ್ಕಾದ್ರೂ ನೋಡಿ ಲೈಕ್ ಮಾಡಿ. ಗೊತ್ತಿರೋರ ಹತ್ರ ಸಬ್ಸ್ಕ್ರೈಬ್ ಮಾಡಿಸಿ, ಓಕೆನಾ? ಸೊ ಇದೊಂದು ತಗೊಂಡಿದ್ದಾರೆ ನೋಡಿ. ಇದೊಂದು ತಗೊಂಡ್ರು ಡೈಲಿ ಯೂಸ್ಗೆ ಅಂತ ನೋಡಿ. ಹಾಗೆ ಬಟ್ಟೆ ಎಲ್ಲನೂ ತಗೊಂಡ್ವಿ. ಇವಾಗ ಬಿಲ್ ಹಾಕಿಸ್ತಾ ಇದ್ದಾರೆ ಶಶಿ. ಇವಾಗ ಶಾಪಿಂಗ್ ಮಾಡಾಯಿತು. ಶಶಿ ಅವ್ರಿಗೆ ಮಾತ್ರ ತಗೊಂಡಿದ್ವಿ. ಸೊ ಇವಾಗ ನನಗೆ ತಗೊಳಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ. ನೋಡೋಕ್ಕೆ ನಾನು 3 ಶಾಪ್ನ ಕೇಳಿದೆ, ಎಲ್ಲೂ ಇಲ್ಲ. ಸೊ ಇದೊಂತ ಕೇಳ್ತೀನಿ ನೋಡೋಣ. ಇದು ಪ್ಲಾಜಾ ಪ್ಯಾಂಟು ಮತ್ತು ಕ್ರಾಪ್ ಟಾಪ್ ಥರ ಟಾಪು ಅದಕ್ಕೆ ಕುರ್ತಾ ಬರುತ್ತೆ. ಯಾವ ಅಂಗಡಿ ಇಲ್ಲ. ಹಾಗೆ ನಾವು ಇಲ್ಲಿ ಸ್ಲಿಪ್ಪರ್ ಅಂಗಡಿಗೂ ಕೂಡ ಬಂದಿದ್ದೀವಿ. ಸ್ಲಿಪ್ಪರ್ ತಗೊಳ್ಳೋಣ ಅಂತ. ನೋಡಿ ಫ್ರೆಂಡ್ಸ್, ಒಂದು ಅಂಗಡಿನೂ ಬಿಡ್ತಿಲ್ಲ, ಎಲ್ಲ ಸಲ ಹೋಗಿ ಹೇಳ್ತಾವ್ರಿ.
ಬಾಯ್ಸ್ ನನಗೆ ತುಂಬ ಬೇಜಾರಾಗ್ತಾ ಇದೆ. ನಾನು ಎಷ್ಟು ಅಂಗಡಿ ಕೇಳ್ತಾ ಇದ್ದೀನಿ ಗೊತ್ತಾ, ನಾನು ಅಂದ್ಕೊಂಡಿರೋ ಡ್ರೆಸ್ ಎಲ್ಲೂ ಸಿಗ್ತಾ ಇಲ್ಲ. ಸೊ ಇದೊಂದು ಅಂಗಡಿ ಚೆನ್ನಾಗಿದೆಯಾ? ಬಾಯ್ಸ್ ಒಂದು 5-6 ಅಂಗಡಿ ಕೇಳ್ಕೊಬಂದೆ. ಸೊ ಫೈನಲಾಗಿ ಇದೊಂದು ಅಂಗಡಿಲಿ ಕೇಳ್ತೀನಿ, ನೋಡೋಣ. ಸೊ ಗಾಯ್ಸ್ ಫೈನಲಿ ಎಲ್ಲ ಶಾಪ್ನ ಕೇಳ್ಕೊಬಂದಿದ್ದೀನಿ. ಇದೊಂದು ಉಳಿದಿದೆ, ನೋಡೋಣ. ಇದರಲ್ಲಿ ಹೋಗ್ತಾ ಇದ್ದೀನಿ, ನೋಡೋಣ ಸಿಗುತ್ತಾ ಅಂತ ನೋಡ್ತೀನಿ. ಶಶಿಯವ್ರಿಗೆ ಸಿಕ್ಕಿದೆ, ನನಗೆ ಸಿಗಬೇಕು, ನೋಡೋಣ. ಗ್ರೌಂಡ್ ಫ್ಲೋರಲ್ಲಿ ಇರಲಿಲ್ಲ, ಸೊ ಅದಕ್ಕೆ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಬನ್ನಿ. ಬಂದಿಲ್ಲ, ಬರ್ತದೆ ನೆಕ್ಸ್ಟ್ ವೀಕ್. ಅದಕ್ಕೆ ವಾಶ್ಕೋಟ್ ಬರ್ತದೆ, 2 ಡೇಸ್ ಬರ್ತದೆ. ತುಂಬ ಚೆನ್ನಾಗಿದೆ, ಎಲ್ಲ ಪಾರ್ಟಿ ವೇರ್ ಅದೇ ಬರ್ತದೆ ಅಷ್ಟೇ. ಇಲ್ಲ ನೆಟ್ ಇಡಬೇಕಾ? ಹಾಗೆ ಶಾಪ್ಗಳಿಗೆ ಹೋದರೆ ಈಗ ವೆರೈಟೀಸ್ ಡಿಸೈನ್ಗಳು ಬಂದಿದ್ದಾವೆ, ಬಟ್ ನಮಗೆ ಫುಲ್ಲು ಹಳೇದ್ರದ್ದೇ ತೋರಿಸ್ತಾ ಇದ್ರು. ಗಾಯ್ಸ್ ಇವಾಗ ಮತ್ತೆ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಹೋಗ್ತಾ ಇದ್ದೀವಿ ಶಾಪ್ಗೆ. ಸುಮಾರು ಶಾಪ್ಗಳನ್ನ ಹೋಗಿದೆ, ಬಟ್ ನನಗೆ ನಾನು ಅಂದ್ಕೊಂಡಿರೋ ಡ್ರೆಸ್ ಎಲ್ಲೂ ಸಿಗ್ತಾ ಇಲ್ಲ. ಸೊ ಫೈನಲ್ ನಾನು ಬಿಡಲ್ಲ, ಆ ಡ್ರೆಸ್ ಎಲ್ಲೇ ಹೋದರೂ ಹುಡುಕ್ತೀನಿ. ನನ್ನ ಕಸಿನ್ ಸಿಸ್ಟರ್ ಕಳಿಸಿದ್ದಾರೆ ಆ ಫೋಟೋನ, ತೋರಿಸ್ತೀನಿ ಕೆಲವೊಂದು ಶಾಪಲ್ಲಿ, ನೋಡೋಣ. ನೀವು ಏನಾದರೂ ಈ ಥರ ಡ್ರೆಸ್ ನೀವು ಅಂದ್ಕೊಂಡಿರೋ ಸಿಗಲಿಲ್ಲ ಅಂದರೆ ಕೆಲವೊಂದು ಶಾಪ್ಗಳನ್ನ ಹುಡುಕ್ತಿರೋ ಅಥವಾ ಬೇರೆದೇ ಇಲ್ಲಿ ಅಂತ ತೊಗೊತಿರೋ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾವಿವಾಗ ಗೋಲ್ಡ್ ಅಂಗಡಿಗೆ ಬಂದಿದ್ದೀವಿ. ಯಾಕೆ ಅಂತಂದರೆ ಸ್ವಲ್ಪ ಬೆಳ್ಳಿ ಕಾಲುಂಗುರ ತಗೋಬೇಕಿತ್ತು, ಸೊ ಹಾಗಾಗಿ ಬಂದಿದ್ದೀನಿ. ಹೇಳಬೇಕು ಸಮಾಚಾರ. ಕಾಲುಂಗುರ ತೋರಿಸಿ ಒಂಚೂರ. ಹಾಗೆ ಇಲ್ಲಿ ಕಲೆಕ್ಷನ್ ಅಷ್ಟು ಚೆನ್ನಾಗಿರಲಿಲ್ಲ, ಅದಕ್ಕೆ ಇದೊಂದು ಸ್ವಲ್ಪ ಪರವಾಗಿರಲಿಲ್ಲ ಅನ್ನಿಸ್ತು. ಸೊ ಅದಕ್ಕೆ ಇದನ್ನು ತಗೊಂಡೆ. ಇವಾಗ ಕಾಲುಂಗುರನ ತಗೊಂಡೆ. ನೆಕ್ಸ್ಟ್ ಇವಾಗ ನಾನು ಶಾಪ್ಗೆ ಹೋಗ್ತಾ ಇದ್ದೀನಿ, ಬಟ್ಟೆ ಶಾಪ್ಗೆ. ನೋಡೋಣ, ದೇವ್ರ ದಯದಿಂದ ನನಗೆ ಸಿಕ್ಕಿದರೆ ಸಾಕು ಅನ್ನಂಗಾಗಿದೆ. ನೋಡುವ. ಹಾಗೆ ನನಗೆ ಇಲ್ಲಿ ಈ ಕಲರ್ ಸಿಕ್ತು, ಬಟ್ ನಾನು ಬೇರೆ ಕಲರ್ನ ಹುಡುಕ್ತಾ ಇದ್ದೆ. ಈ ಕಲರ್ ಸಿಕ್ತು, ಇನ್ನೇನು ಮಾಡೋಂಗಿಲ್ಲ ಅಂತ ಅಡ್ಜಸ್ಟ್ ಮಾಡಿಕೊಂಡೆ. ಇದನ್ನೇ ಫೈನಲಾಗಿ ತಗೊಂಡೆ. ಅದೇ ಪ್ಯಾಟ್ರನಲ್ಲಿ ತಗೊಂಡೆ, ಬಟ್ ಕಲರ್ ಚೇಂಜು. ಇದು ಪ್ಯಾಂಟ್ ಬಂದು ಇಲ್ಲಿ ಸ್ವಲ್ಪ. ಸೊ ಗಾಯ್ಸ್ ಇವಾಗ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಅಂದ್ಕೊಂಡಿರೋಂಗೆ ಡ್ರೆಸ್ ಸಿಕ್ಕಿಲ್ಲ, ಸ್ವಲ್ಪ ಚೇಂಜ್ ಸಿಕ್ತು. ಕಲರು ಸೇಮ್ ಸಿಕ್ಕಲಿಲ್ಲ, ಬಟ್ ಅದೇ ಟೈಪಲ್ಲಿ ಡ್ರೆಸ್ನ ತಗೊಂಡೆ. 7 ಗಂಟೆಗೆ ಹೋದರೂ 9 ಗಂಟೆಗೆ ಮನೆಗೆ ಬರ್ತಾಯಿದ್ದೀನಿ. ಓಕೆ, ನಾನು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಎಲ್ಲ ಸ್ಕಿಪ್ ಮಾಡಿದೆ